ಸ್ನೇಹಿತರೆ ಎಲ್ಲರಿಗೂ ಸಹ ಸ್ಟಡೀಸ್ ವಿತ್ ನೀರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸಹ ಸ್ವಾಗತ. ಮತ್ತೆ ನಾನು ಇವತ್ತಿಂದ ನಿಮಗೆ ಅಕೌಂಟೆನ್ಸಿ ಮತ್ತೆ ಸ್ಟ್ಯಾಟಿಸ್ಟಿಕ್ ಇವೆರಡೂ ಒಂದು ಕ್ಲಾಸ್ ಅಥವಾ ಸಬ್ಜೆಕ್ಟ್ಗಳನ್ನ ನಾನು ನಿಮಗೆ ಯೂಟ್ಯೂಬ್ ನಲ್ಲಿ ಕ್ಲಾಸ್ಗಳನ್ನ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ನೂ ಸಹ ನನ್ನ ಚಾನಲ್ಗೆ ಲೈಕ್ನ ಕೊಟ್ಟಿಲ್ಲ ಅಂದ್ರೆ ಲೈಕ್ನ ಕೊಡಿ. ಹಾಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಸಹ ಇವೆರಡು ಸಬ್ಜೆಕ್ಟ್ನಲ್ಲಿ ಅಲ್ಲ, ನಿಮಗೆ ಬಿಸ್ನೆಸ್ ಸ್ಟಡಿ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಅಥವಾ ಲ್ಯಾಂಗ್ವೇಜ್ ಸಬ್ಜೆಕ್ಟ್ನಲ್ಲೂ ಸಹ ನಿಮಗೆ ಡೌಟ್ ಇತ್ತು ಅಂದರೆ ನೀವು ನನಗೆ ತಕ್ಷಣ ಕಾಮೆಂಟ್ನಲ್ಲಿ ನನಗೆ ತಿಳಿಸ್ಬೇಕು. ಕಾಮೆಂಟ್ನಲ್ಲಿ ನೀವು ನನಗೆ ಡೌಟ್ನ ತಿಳಿಸಿ. ಮತ್ತೆ ನನ್ನ ನಂಬರ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮುಂದಿನ ಒಂದು ವಿಡಿಯೋಗಳಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋಗಳಲ್ಲಿ ನೀವು ಹೋಗಿ ನೋಡ್ಬಿಟ್ಟು ನನ್ನ ಒಂದು ನಂಬರ್ನ ನೋಟ್ ಮಾಡ್ಕೊಂಡು ವಾಟ್ಸಪ್ನಲ್ಲಿ ನಿಮಗೆ ಡೌಟ್ ಇದ್ರೆ ಪರ್ಸನಲ್ ಆಗಿ ನನಗೆ ಒಂದು ಮೆಸೇಜ್ನ ಮಾಡ್ಬೋದು. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರೂ ಸಹ ಕ್ಲಾರಿಫೈ ಮಾಡ್ಕೊಳ್ಳಿ. ಹಾಗೆ ನಾವು ಇವತ್ತಿನ ಒಂದು ವಿಡಿಯೋ ಸೆಕ್ಷನ್ ನಲ್ಲಿ ನಾವು ಅಕೌಂಟೆನ್ಸಿನ ಶುರು ಮಾಡೋಣ. ಓಕೆ, ಅಕೌಂಟೆನ್ಸಿನಲ್ಲಿ ಚಾಪ್ಟರ್ 1 ನ ಶುರು ಮಾಡೋಣ. ಏನಪ್ಪಾ ಚಾಪ್ಟರ್ 1 ಅಂದ್ರೆ, ಅಕೌಂಟೆನ್ಸಿನಲ್ಲಿ ಮೊದಲಿಗೆ ಚಾಪ್ಟರ್ 1 ಏನಪ್ಪಾ ಅಂದ್ರೆ, ಒಂದು ನಿಮಿಷ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಚಾಪ್ಟರ್ 1 ಏನು? ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ ಪಾರ್ಟ್ನರ್ಶಿಪ್. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ ಪಾರ್ಟ್ನರ್ಶಿಪ್ ಫರ್ಮ್ ಲೆಸನ್ ಅಂತ ನಾವು ಸಿಂಪಲ್ ಆಗಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಂತಂದು ಕರೆಯೋಣ. ಓಕೆ, ಈಗ ನಾವು ಶುರು ಮಾಡೋಣ. ನೋಡಿ, ವಾಟ್ ಈಸ್ ಮೊದಲಿಗೆ ಪಾರ್ಟ್ನರ್ಶಿಪ್ ಅಂದ್ರೆ ಏನು ತಿಳ್ಕೊಂಬರೋಣ. ನೋಡಿ, ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ ನ ತೆಗಿದ ಅಂದ್ರೆ ಅದನ್ನ ನಾವು ಸೋಲೋ ಬಿಸ್ನೆಸ್ ಅಂತ ಕರಿತೇವೆ ಅಷ್ಟೇ. ಇನ್ನ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಏನ್ ಬೇಕು, ಏನ್ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಮಿನಿಮಮ್ ಆದ್ರೂ 2 ವ್ಯಕ್ತಿನಾದ್ರೂ ಬೇಕಾಗತ್ತಾ. ಓಕೆ, ನಾವು ಒಬ್ಬನೇ ಇರೋನಿಗೆ ಏನು ಪಾರ್ಟ್ನರ್ ಅಂತ ಕರೆಯೋದಕ್ಕಾಗುತ್ತಾ? 2 ವ್ಯಕ್ತಿ ಒಂದು ಬಿಸ್ನೆಸ್ ನ ಓಪನ್ ಮಾಡಿದ್ರು ಅಂದ್ರೆ ನಾವು ಅವರಿಗೆ ಪಾರ್ಟ್ನರ್ಸ್ ಅಂತಂದು ಕರಿತೇವೆ. ಓಕೆ, ಅವರಿಗೆ ನಾವು ಪಾರ್ಟ್ನರ್ಸ್ ಅಂತಂದು ಕರಿತೇವೆ. ಯಾರು ಒಂದು ಬಿಸ್ನೆಸ್ಸಿನ ಒಂದು ಎಲ್ಲಾ ಒಂದು ಎಕ್ಸ್ಪೆನ್ಸ್ ಆಗಿರ್ಲಿ ಅಥವಾ ಲಾಸ್ಗಳಾಗಿರ್ಲಿ, ಹಾಗೆ ಪ್ರಾಫಿಟ್ನು ಸಹ ಯಾರು ಹಂಚ್ಕೊಂತಾರೋ ಅವರಿಗೆ ನಾವು ಪಾರ್ಟ್ನರ್ಶಿಪ್ ಅಂತಂದು ಕರಿತೇವೆ. ಇದು ಒಂದು ಈ ಒಂದು ಬಿಸ್ನೆಸ್ ಬೆಳೆದಕ್ಕೋಸ್ಕರ ಅವರು ಬಿಸ್ನೆಸ್ನ ಮೇಲೆ ಎಲ್ಲಾ ಒಂದು ತಂತ್ರಗಳನ್ನ ಉಪಯೋಗಿಸ್ತಾರೆ. ಓಕೆ, ನಾವು ಫಸ್ಟ್ ಇಯರ್ ನಲ್ಲಿ ನಾವು ಬಿಸ್ನೆಸ್ ಸ್ಟಡಿಯಲ್ಲಿ ಕಲ್ತಿದ್ದೇವೆ. ಸೋಲೋ ಬಿಸ್ನೆಸ್ ಅಂತ ಕಲ್ತಿದ್ದೇವೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಕಲ್ತಿದ್ದೇವೆ. ಮತ್ತೆ ನಾವು ಜಾಯಿಂಟ್ ಸ್ಟಾಕ್ ಕಂಪನಿ, ಹಿಂದೂ ಅನ್ಡಿವೈಡೆಡ್ ಕಂಪನಿ, ಈ ತರ ಎಲ್ಲಾನು ಕಲ್ತಿದ್ದೇವೆ ನಾವು ಫಸ್ಟ್ ಇಯರ್ ನಲ್ಲಿ ಇದ್ದಾಗ. ಈಗ ನಾವು ಶುರು ಮಾಡೋಣ ಈ ಲೆಸನ್ ನ. ಓಕೆ, ಈ ಲೆಸನ್ ನಲ್ಲಿ ನಾ ಈಗಾಗಲೇ ಮೀನಿಂಗ್ ನ ಹೇಳ್ಬಿಟ್ಟಿದ್ದೇನೆ, ಆ ಮೀನಿಂಗ್ ನ ನೋಟ್ ಮಾಡ್ಕೊಳ್ಳಿ. ಓಕೆ, ನೋಡಿ, 2 ಮಾರ್ಕಸ್ಗೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಮೀನಿಂಗ್ ಏನು ಅಂದ್ರೆ ಪಾರ್ಟ್ನರ್ಶಿಪ್ ಎಂತ ಶಿಪ್? ಪಾರ್ಟ್ನರ್ಶಿಪ್. ಓಕೆ, ಈ ಒಂದು ಶಿಪ್ ತುಂಬಾನೇ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ನಲ್ಲಿ. ಓಕೆ, ಅಕಾರ್ಡಿಂಗ್ ಟು ಈಗ ನಾನು ಮೀನಿಂಗ್ ಹೇಳಿದ್ದೇನೆ, ಅದನ್ನೇ ಸಿಂಪಲ್ ಆಗಿ ಬರೆಯೋಣ. ಓಕೆ, ಅಕಾರ್ಡಿಂಗ್ ಟು ಏನು ನೀವು ಫಸ್ಟ್ ಇಯರ್ ನಲ್ಲಿ ಇದ್ದಾಗ ಕಲ್ತಿದ್ದೀರಾ ಏನಂತ? ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಆಕ್ಟ್. ಬೇರೆ ಪಾರ್ಟ್ನರ್ಶಿಪ್ ಅಲ್ಲ, ಇಂಡಿಯನ್ ಪಾರ್ಟ್ನರ್ಶಿಪ್. ಓಕೆ, ಅಕಾರ್ಡಿಂಗ್ ಟು
ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್. ನೋಡಿ, ನೀವಿನ್ನೂ ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ನ ಕೊಡಿ ಪ್ಲೀಸ್. ಪಾರ್ಟ್ನರ್ಶಿಪ್ ಆಕ್ಟ್, ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಆಕ್ಟ್ ಎಷ್ಟು? ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಆಕ್ಟ್ ಎಷ್ಟನೇ ಇಸ್ವಿ? 1932. ಈ ಇಸ್ವಿನ ನೆನಪಿಟ್ಕೊಳ್ಳಿ. ಇದು ಇಸ್ವಿ ಅಲ್ಲ, ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932. ಓಕೆ, ಈ ಒಂದು ಪಾರ್ಟ್ನರ್ಶಿಪ್ ಆಕ್ಟ್ ನ ನೆನಪಿಟ್ಕೊಳ್ಳಿ. ಇದ್ರ ಒಂದು ಮೀನಿಂಗ್ ನ ಬರೆಯೋಣ. ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಕೊಟ್ಟಾಗ ನೀವು ಇದೆಲ್ಲಾ ಮೀನಿಂಗ್ ಬರೀ. ನೋಡಿ, ನೀವು ಇನ್ನೂ ಸಹ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ದೀರಾ, ಒಂದು ಯೂಟ್ಯೂಬ್ ವಿಡಿಯೋಸ್ ನ ನೋಡ್ತಾ ಇದ್ದೀರಾ. ನೀವು ದಿನಾಲು ನೋಡ್ಬೇಕಂದ್ರೆ ಮೊದಲಿಗೆ ನೀವು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಲೇಬೇಕು, ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಲೇಬೇಕು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ರಿಕ್ವೆಸ್ಟ್ ಏನು ಅಂದ್ರೆ, ನೀವು ಮೊದಲಿಗೆ ಒಂದು ನೋಟ್ಸ್ ನ ತಗೊಳ್ಳಿ, ನೋಟ್ಸ್ ನ ಮಾಡಿಕೊಳ್ಳಿ. ಒಂದು ನೋಟ್ಸ್ ನ ತಗೊಂಡು ನೋಟ್ಸ್ ನ ಮಾಡ್ಕೊಂಡು ಅದರಲ್ಲಿ ಎಲ್ಲಾ ಈ ಒಂದು ಇಂಪಾರ್ಟೆಂಟ್ ಗಳನ್ನ ನೀವು ನೋಟ್ ಮಾಡ್ಕೊಂತ ಹೋಗಿ. ಓಕೆ, ಈಗ ನಾನು ಮೀನಿಂಗಿಗೆ ಬರ್ತೇನೆ. ಇಟ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್, ಇದನ್ನ ನಾವು ಪ್ಯಾರಾಗ್ರಾಫ್ ಮಾಡಿ. ಇಟ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್, ಎಷ್ಟು ಬೇಕು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ ಮಾಡೋದಕ್ಕೆ? ಪಾರ್ಟ್ನರ್ಗಳು ಎಷ್ಟು ಬೇಕು? ಇಟ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಅಂತಂದು ಹಾಕೋಬಹುದು, ಅಥವಾ 2 or more ಪರ್ಸನ್ಸ್ ಅಂತಂದು ಹಾಕೋಬಹುದು. 2 or more ಪರ್ಸನ್ಸ್ ಅಂತಂದು ನೀವು ಹಾಕೋಬಹುದು. ಓಕೆ, 2 or more ಪರ್ಸನ್ಸ್ who are agreed to share, ಏನ್ ಶೇರ್ ಮಾಡ್ತಾರೆ? ಕರೆಕ್ಟ್, ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟ್ ಮತ್ತೆ ಲಾಸ್ ಗಳನ್ನ ಶೇರ್ ಮಾಡ್ತಾರೆ ಅಂತ ನಾ ಹೇಳಿದೆ. ಓಕೆ, ಪ್ರಾಫಿಟ್ ಮತ್ತೆ ಲಾಸ್. ಪ್ರಾಫಿಟ್ ಬಂದಿರುತ್ತೆ, ಒಂದು ಲಾಸ್ ಬಂದಿರುತ್ತೆ ಅಲ್ವಾ? ಈ ಎರಡು, ಪ್ರಾಫಿಟ್ ಅಥವಾ ಒಂದು ಲಾಸ್ ಬಂದಿರುವಂತಹ ಬಿಸ್ನೆಸ್ ನಲ್ಲಿ ಇವರು ಹಂಚಿಕೆ ಮಾಡ್ಕೊಂತಾರೆ. ಲಾಸ್ ಹೇಳಿದ್ನ, ಪ್ರಾಫಿಟ್ ಮತ್ತೆ ಲಾಸ್ ನ ಇವರು ತಗೊಂಡ್ಲೇಬೇಕು. ಓಕೆ, ಆಫ್ ಎ ಬಿಸ್ನೆಸ್ ಅಂತ ಹಾಕೋಣ. ಇದನ್ನು ಪ್ರಾಫಿಟ್ ಅಥವಾ ಲಾಸ್ ಎಲ್ಲಿಂದ ಬಂದಿರುತ್ತೆ? ಬಿಸ್ನೆಸ್ ಇಂದಾನೆ ಬಂದಿರುತ್ತೆ ಅಲ್ವಾ? ಫುಲ್ ಪಾಯಿಂಟ್ ಕೊಡ್ಬೇಡಿ. ಓಕೆ, ಈಗ ಮತ್ತೆ ಮುಂದಿನ ಲೈನ್, ಕ್ಯಾರಿಡ್ ಆನ್ ಬೈ ಆಲ್ or any of them acting for all. ಅದಕ್ಕೋಸ್ಕರ ಎಲ್ಲರೂ ಸಹ ಒಂದು ಹೋರಾಟ ಮಾಡ್ತಾರೆ. ಆಕ್ಟಿಂಗ್ ಫಾರ್ ಆಲ್. ಇನ್ವರ್ಟೆಡ್ ಕಾಮನ್ ಹಾಕೋಣ ಮೇಲೆ. ಓಕೆ, ನೋಡಿ, ಅಕಾರ್ಡಿಂಗ್ ಟು ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಏನ್ ಹೇಳುತ್ತೆ? ಇದು ಒಂದು ರಿಲೇಶನ್ಶಿಪ್ ಬಿಟ್ವೀನ್, ಹೀಗೆ ಬರ್ಕೊಳ್ಳಿ ನೋಟ್ಸ್ ನಲ್ಲಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಒಂದು ಪರ್ಸನ್ಗಳಲ್ಲಿ ಇರುವಂತಹ ಒಂದು ಪ್ರಾಫಿಟ್ ಅಥವಾ ಲಾಸ್ ಗಳನ್ನ ಹಂಚಿಕೆ ಮಾಡ್ಕೊಳ್ಳೋದು. ಮತ್ತೆ ಈ ಒಂದು ಬಿಸ್ನೆಸ್ಗೋಸ್ಕರ ಎಲ್ಲರೂ ಸಹ ಹೋರಾಟ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಸಹ ಒಂದು ಚಳುವಳಿನ ನಡೆಸ್ತಾರೆ ಅಂತಂದು ಹೇಳ್ಬೋದು. ಈಗ ನೆಕ್ಸ್ಟ್ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಓಕೆ, ಫೀಚರ್ಸ್ ಏನು ಅಂತಂದು ನೋಡ್ಕೊಂಬರೋಣ. ಹೀಗೆ ಬರ್ಕೊಳ್ಳಿ ನೋಟ್ಸ್ ನ, ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ಸಿಂಪಲ್ ವರ್ಡ್ಸ್ ನಲ್ಲಿ ಬೇಕಂದ್ರೂ ನಾನು ಬರೆಸ್ತೇನೆ, ಆದ್ರೆ 2 ಮಾರ್ಕ್ಸಿಗೆ ಇಷ್ಟೇ ದೊಡ್ಡದಾಗಿ ಬರ್ಕೋಬೇಕಾಗುತ್ತೆ. ಈಗ ಫೀಚರ್ಸ್ ನ ನೋಡ್ಕೊಂಬರೋಣ. ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಥವಾ ಫೀಚರ್ಸ್ ಅಂತಂದ್ರೆ ಅಷ್ಟೇ ಹಾಕೊಳ್ಳೋಣ, ಅಥವಾ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಬೇಕಂದ್ರೆ
ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತಂದು ಶಿಪ್ ಎಂತ ಶಿಪ್ ಅಂದ್ರೆ ಪಾರ್ಟ್ನರ್ಶಿಪ್ ಅಂತಂದು ನಿಮ್ಗೆ ಗೊತ್ತಿದೆ. ಓಕೆ, ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಮೊದಲನೇದಾಗಿ ನೀವ್ ಹೇಳಿ, ಇದರಲ್ಲಿ ಮಿನಿಮಮ್ ಅಂದ್ರೆ ನೋಡಿ, ನಾ ಈಗ ಮೀನಿಂಗ್ ನ ಬರ್ಸಿದ್ದೇವೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಿಸ್ನೆಸ್ ಮಾಡೋದಕ್ಕೆ ಬೇಕು ಅಂತ. ಅದನ್ನೇ ನಾವು ಮೊದಲಿಗೆ ಒಂದೇ ಫೀಚರ್ ಆಗಿ ಕನ್ವರ್ಟ್ ಮಾಡೋಣ. ಹೇಗೆ? ದೇರ್ ವಿಲ್ ಬಿ ಮಿನಿಮಮ್ 2 ಪಾರ್ಟ್ನರ್ಸ್ ಅಂತಂದು ಹಾಕೋಣ. ಓಕೆ, ಒಂದ್ ನಿಮಿಷ. ದೇರ್ ವಿಲ್ ಬಿ, 2 ಮಾರ್ಕಸಿಗೆ ಬರ್ಬೋದು, ಎರಡೇ ಬರೀದ್ರೆ ಸಾಕು, 4 ಬರಿಬೇಕು ಅಥವಾ ಎರಡೇ ಮೆನ್ಷನ್ ಮಾಡಿದ್ರು ನಡೆಯುತ್ತೆ. ದೇರ್ ವಿಲ್ ಬಿ ಮಿನಿಮಮ್ 2 partners. Sorry, 2 partners. There will be minimum 2 partners. ಪಾರ್ಟ್ನರ್ಸ್ ಇರ್ಬೇಕಾ? ಆ್ಯಂಡ್ ಯಾವ ಬಿಸ್ನೆಸ್ ನಲ್ಲಿ, ಯಾವ ಒಂದು ಸೆಕ್ಟರ್ ನಲ್ಲಿ ಅಂದ್ರೆ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಇನ್ನೊಂದು ನಾನ್ ಬ್ಯಾಂಕಿಂಗ್ ಸೆಕ್ಟರ್ ಅಂತಂದು ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೇನು, ನಾನ್ ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೇನು ಫಸ್ಟ್ ಇಯರ್ ನಲ್ಲಿ ನೀವು ಆಲ್ರೆಡಿ ಕಲ್ತಿದ್ದೀರಾ. ಓಕೆ, ಈಗ ನಾನು ಏನ್ ಹೇಳ್ಕೊಡ್ತೀನಿ ಅಂದ್ರೆ, ಈಗ ಮಿನಿಮಮ್ ಎಷ್ಟು ಬೇಕು ಅಂದ್ರೆ ಮಿನಿಮಮ್ 10 ಬೇಕು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಾದ್ರೆ, ನಾನ್ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಾದ್ರೆ 20 ಬೇಕು. ಓಕೆ, ಈಗ ನಾವು ಒಂದು ಸೆಂಟೆನ್ಸ್ ನ ಫ್ರೇಮ್ ಮಾಡೋಣ. ಯಾವ ರೀತಿ ಅಂದ್ರೆ ಮ್ಯಾಕ್ಸಿಮಮ್ 10 ಇನ್ ಕೇಸ್ ಆಫ್ ಬ್ಯಾಂಕಿಂಗ್, ಮ್ಯಾಕ್ಸಿಮಮ್ 10 ಇನ್ ಕೇಸ್ ಆಫ್ ಬ್ಯಾಂಕಿಂಗ್ ನಲ್ಲಿ. ಅಂಡ್ ಇನ್ನು ನಾನ್ ಬ್ಯಾಂಕಿಂಗ್ ನಲ್ಲಿ ಏನ್ ಹೇಳಿದೆ ನಾನು? ನಾನ್ ಬ್ಯಾಂಕಿಂಗ್ ನಲ್ಲಿ 20 ಇರಬೇಕು ಅಂತಂದು ಹೇಳಿದ್ದೇನೆ. ನಾನ್ ಬ್ಯಾಂಕಿಂಗ್ ನಲ್ಲಿ 20 ಇನ್ ಕೇಸ್ ಆಫ್ ನಾನ್ ಬ್ಯಾಂಕಿಂಗ್ ಬಿಸ್ನೆಸ್ ನಲ್ಲಿ. ಓಕೆ, ಒಂದನೇ ಪಾಯಿಂಟ್ ಆಯ್ತು. ಒಂದನೇ ಪಾಯಿಂಟ್ ಆಲ್ರೆಡಿ ನಾವು ಮುಗಿಸ್ಬಿಟ್ವಿ ನೋಡಿ. ಒಂದನೇ ಪಾಯಿಂಟ್ ನ ಇದನ್ನೇ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಇದನ್ನ ಬೋರ್ಡ್ನ ಕ್ಲೀನ್ ಮಾಡಿ. ಈಗ ಸೆಕೆಂಡ್ ಪಾಯಿಂಟ್ ಏನು ಅಂತ ನೋಡ್ಕೊಂಡ್ಬರೋಣ. ಸೆಕೆಂಡ್ ಪಾಯಿಂಟ್ ನೀವೇನಾದ್ರೂ ಹಾಕೊಳ್ಳಿ, ಸ್ಟಾರ್ ಆದ್ರೂ ಹಾಕೊಳ್ಳಿ, ವಿಮಲ್ ಆದ್ರೂ ಹಾಕೊಳ್ಳಿ, ನಾವು ಅದಕ್ಕೆ ತಲೆನೇ ಕಟ್ಕೊಳಲ್ಲ. ಎರಡನೇ ಪಾಯಿಂಟ್ ಈಗ 2 ಅಂತಂದಾದ್ರೂ ಮೆನ್ಷನ್ ಮಾಡ್ಕೊಳ್ಳಿ, ನೀವು ಏನಾದ್ರೂ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಈಗ ನಾವು ಸೆಕೆಂಡ್ ಪಾಯಿಂಟ್ ನಲ್ಲಿ ನಾವು ಏನ್ ತಿಳ್ಕೊಂಬರೋಣ ಅಂದ್ರೆ, ಇಲ್ಲಿ ಒಂದು ಅಗ್ರಿಮೆಂಟ್ ಅಂತಂದು ಇರುತ್ತೆ ಸ್ನೇಹಿತರೆ. ಯಾವ ಅಗ್ರಿಮೆಂಟ್ ಅಂತಂದು ನೀವು ಫಸ್ಟ್ ಇಯರ್ ನಲ್ಲಿ ಕಲ್ತಿದ್ದೀರ. ಆ ಅಗ್ರಿಮೆಂಟ್ ಗೆ ಏನ್ ಹೆಸರು ಅಂತಂದು ಈ ವಿಡಿಯೋನ ಇಲ್ಲೇ ಪಾಸ್ ಮಾಡ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಓಕೆ, ಆ ಅಗ್ರಿಮೆಂಟ್ ಗೆ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಏನು ಅಂತಂದು ನಾವು ನೆಕ್ಸ್ಟ್ ಒಂದು ಫೀಚರ್ಸ್ ಮುಗಿಸಿ ಕಲಿಯೋಣಂತೆ. ಓಕೆ, ಈಗ ಪಾರ್ಟ್ನರ್ಶಿಪ್ ಒಂದು ಅಗ್ರಿಮೆಂಟ್ ಇರುತ್ತೆ ಅಂತಂದು ಹೇಳಿದ್ನಲ್ಲ, ಅದನ್ನೇ ಬರೋಣ. ಏನು? ದೇರ್ ವಿಲ್ ಬಿ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್. ದೇರ್ ವಿಲ್ ಬಿ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್. ಓಕೆ, ಒಂದನೇ ಪಾಯಿಂಟ್. ಇದನ್ನೇ ಮುಂದೆ ಪಾಯಿಂಟ್ ನ ಕಂಟಿನ್ಯೂ ಮಾಡೋಣ. ಯಾವ ರೀತಿ ಅಗ್ರಿಮೆಂಟ್ ಹೇಗಿರುತ್ತೆ? ನಾವು ಅಗ್ರಿಮೆಂಟ್ ನ ಹೇಗಿರುತ್ತೆ ಅಂತಂದು ಹೋಗಿದ್ವಿ ಫಸ್ಟ್ ಇಯರ್ ನಲ್ಲಿ. ಅಗ್ರಿಮೆಂಟ್ ಒಂದು ರಿಟರ್ನ್ ಆಗಿರುತ್ತೆ ಅಥವಾ ಒಂದು ಮೌಖಿಕ ಓರಲ್ ನಲ್ಲಾದ್ರೂ ಇರುತ್ತೆ. ಓಕೆ, ಓರಲ್ ನಲ್ಲಿ ನೋಡಿ, ನಾವು ರೈಟಿಂಗ್ ನಲ್ಲಿ ಹೆಚ್ಚಿಗೆ, ಯಾಕಂದ್ರೆ ಡಿಸ್ಪ್ಯೂಟ್ಗಳು ಜಗಳ ಆಗ್ಬಾರ್ದು ಅಂತಂದ್ರೆ ನಾವು ರೈಟಿಂಗ್ ನಲ್ಲೇ ನಾವು ಅಗ್ರಿಮೆಂಟ್ ನ ಮಾಡ್ತಿರ್ತೀವಿ. ಯಾಕಂದ್ರೆ ಓರಲ್ ನಲ್ಲಿ ನೀವು ಫಾರ್ ಎಕ್ಸಾಂಪಲ್ 6% ನೀವು ರಿಟರ್ನ್ಸ್ ಅಥವಾ ಪ್ರಾಫಿಟ್ ನ ತಗೋಬೇಕು ಅಂತಂದು ಅನ್ಕೊಂಡಿದ್ರಿ ಅಂದ್ರೆ, 6% ಪ್ರಾಫಿಟ್ ನ ತಗೋಬೇಕು ಅಂದ್ರೆ ನೋಡಿ, 3 ಜನ ಎ ಬಿ ಸಿ ಆರ್ ದಿ ಪಾರ್ಟ್ನರ್ಸ್. ಓಕೆ, ಎದು 1
ಬಿದು 2:1. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು? 1:2:1 ಈ ತರ ಇದೆ ಅಂತ ತಿಳ್ಕೊಳ್ಳಿ. ಈಗ ನಾನು 1:1 ಒಳಗೆ ನಾನು ಪ್ರಾಫಿಟ್ ನ ತಗೊಂತೀನಿ ಅಂತಂದು ಏ ಹೇಳಿದ್ದ ಅಂದ್ರೆ ಅವನು ನೆನಪಾರಿ ಏನಾದ್ರೂ ಒಂದು ಡಿಸ್ಪ್ಯೂಟ್ ಆಗೋ ಚಾನ್ಸ್ ನಲ್ಲಿ, ಒಂದ್ ನಿಮಿಷ, ಏನಾದ್ರೂ ಅವನು ಡಿಸ್ಪ್ಯೂಟ್ ಆಗೋ ಒಂದು ಚಾನ್ಸ್ ನಲ್ಲಿ ಅವನು ಇಲ್ಲ ನಾನು 2:2 ತಗೊಂತೀನಿ ಅಂತ ಹೇಳಿದ್ದೆ ಅಂತಂದು ಓರಲ್ ನಲ್ಲಿ ಏನಾದ್ರೂ ಹೇಳಿದ್ದ ಅಂದ್ರೆ ಫಾರ್ ಎಕ್ಸಾಂಪಲ್ ಅವನೀಗ 1:2 ನಲ್ಲಿ ನಾನು ಫಸ್ಟಿಗೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋ ಹೊತ್ನಾಗೆ ಒಂದ್ ಮಾತನ್ನ ಹೇಳಿರ್ತಾನೆ, ಇನ್ನೊಂದ್ ಮಾತು ಪ್ರಾಫಿಟ್ ಬಂದ್ಮೇಲೆ 2:2 ನಲ್ಲಿ ನಾನು ತಗೊಂತೀನಿ ಅಂದಿದ್ದೆ, ನೀನ್ 1:2 ನಲ್ಲಿ ತಗೊಂತೀಯ ಅಂತ ಈ ತರ ಒಂದು ಡಿಸ್ಪ್ಯೂಟ್ ಗಳನ್ನ ಅವಾಯ್ಡ್ ಮಾಡೋದಿಕ್ಕೆ ನಾವು ರಿಟರ್ನ್ ನಲ್ಲಿ ಈ ಒಂದು ರಿಟರ್ನ್ ನಲ್ಲಿ ನಾವು ಅಗ್ರಿಮೆಂಟ್ ಮಾಡ್ತೀವಿ. ಅಗ್ರಿಮೆಂಟ್ ಮೇ ಬಿ ಇನ್ ಓರಲ್, ಬರೋಣ, ಅಗ್ರಿಮೆಂಟ್ ಮೇ ಬಿ ಇನ್ ಓರಲ್ ಆರ್ ರಿಟರ್ನ್ ಬೇಸ್ ಮೇಲೆ ಇರುತ್ತೆ. ಓಕೆ, ರಿಟರ್ನ್ ಬೇಸ್ ಮೇಲೆ ಇರುತ್ತೆ. ರಿಟರ್ನ್ ಬೇಸ್ ಮೇಲೆ ಇರುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಈಗ ಇನ್ನೊಂದು ರಿಟರ್ನ್ ಅಂತ ಬೇಡ, ಸೆಂಟೆನ್ಸ್ ಓರಲ್ ಮತ್ತೆ ರೈಟಿಂಗ್ ಅಂತ ರೈಟಿಂಗ್ ಸೆಂಟೆನ್ಸ್ ಗಳನ್ನ ನಾನೇ ಫ್ರೇಮ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಈ ತರ ಆಗ್ತಾ ಇದೆ. ಯಾಕಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಸುಮ್ನೆ ಒಂಥರ ಇಷ್ಟು ದೊಡ್ಡ ಉದ್ದಕ್ಕೆ ಕೊಟ್ಟಿರ್ತಾರೆ ಲೈನ್ಗಳನ್ನ, ಆ ಒಂದು ಲೈನ್ಗಳನ್ನ ನಾವು ನೆನಪಿಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಈ ಒಂದು ಲೈನ್ಗಳು ತುಂಬಾನೇ ಇಂಪಾರ್ಟೆಂಟ್, ಹಾಗೆ ನೀವು ಈಸಿಲಿ ನೆನಪಿನಲ್ಲಿ ಇಡ್ಕೋಬಹುದು. ನೋಡಿ, ಯಾರಿಗೆ ನೆನಪಿರಲ್ಲ, ಒಂದು ಅಗ್ರಿಮೆಂಟ್ ಇರುತ್ತೆ, ಆ ಅಗ್ರಿಮೆಂಟ್ ಓರಲ್ ಅಥವಾ ರಿಟರ್ನ್ ಫಾರ್ಮ್ ನಲ್ಲಿ ಇರುತ್ತೆ ಅಂತಂದ್ರೆ ನಿಮಗೆ ನೆನಪು ಇರ್ಲಿಲ್ಲಂಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆರಾಮ್ ಈಸಿಲಿ ವರ್ಡ್ ಗಳಲ್ಲಿ ಈ ಒಂದು ವರ್ಡ್ ಗಳು ಇರುತ್ತೆ. ಇನ್ ಆರ್ಡರ್ ಟು ಅವಾಯ್ಡ್ ಮಾಡೋದಕ್ಕೆ ಹೇಳಿದ್ದೆ ನಾನು. ಇನ್ ಆರ್ಡರ್ ಟು ಅವಾಯ್ಡ್ ಡಿಸ್ಪ್ಯೂಟ್ ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಹೇಳಿದ್ದೆ. ಓಕೆ, ಅವಾಯ್ಡ್ ಡಿಸ್ಪ್ಯೂಟ್ ಗಳನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಇನ್ ಆರ್ಡರ್ ಟು ಅವಾಯ್ಡ್ ಡಿಸ್ಪ್ಯೂಟ್, ಇನ್ ಆರ್ಡರ್ ಟು ಅವಾಯ್ಡ್ ಡಿಸ್ಪ್ಯೂಟ್ಗಳನ್ನ, ಡಿಸ್ಪ್ಯೂಟ್ಸ್ ಅಂದ್ರೆ ಜಗಳ ಅಂತಂದು ನೀವು ಬರ್ಕೋಬಹುದು. ಜಗಳ ಅಂತಂದು ನೀವು ಬರ್ಕೊಳ್ಳಿ ನಿಮ್ಮ ನೋಟ್ಸ್ ನಲ್ಲಿ, ಕನ್ನಡದಲ್ಲಾದ್ರೂ ಇರ್ಲಿ, ಹೆಂಗಾದ್ರೂ ಇರ್ಲಿ. It is prepared to have ಹೆಂಗೆ ನಾ ಹೇಳಿದ್ದೆ, ರಿಟರ್ನ್ ಅಗ್ರಿಮೆಂಟ್. ಓಕೆ, ರಿಟರ್ನ್ ಅಗ್ರಿಮೆಂಟ್, ಸೆಕೆಂಡ್ ಪಾಯಿಂಟ್ ಆಯ್ತು. ಈಗ ಥರ್ಡ್ ಪಾಯಿಂಟ್ ನಲ್ಲಿ ನಾನು ಏನಂದ್ರೆ ನಿಮ್ಗೆ ಏನ್ ನೆನಪಿದೆ ಅದನ್ನ ಹೇಳಿ. ಎಲ್ಲ ಪಾರ್ಟ್ನರಿನ ಒಂದು ಲಯಬಿಲಿಟಿನ ನಾವು 4th ಪಾಯಿಂಟ್ ನಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಅಥವಾ 5th ಪಾಯಿಂಟ್ ನಲ್ಲಿ, 4th ಪಾಯಿಂಟ್ ನಲ್ಲಿ, ಒಟ್ಟು ಯಾವುದೇ ಒಂದು ಪಾಯಿಂಟ್ ನಲ್ಲಿ ನಾವು ಡಿಸ್ಕಸ್ ಮಾಡೋಣಂತೆ. ನಾನು ನಿಮಗೆ ಮೀನಿಂಗ್ ನಲ್ಲಿ ಹೇಳಿದ್ದೆ, ಏನಂತ ಹೇಳಿದ್ದೆ, ದ ಬಿಸ್ನೆಸ್ ಇಸ್ ಕ್ಯಾರಿಡ್ ಆನ್ ಬೈ ಆಲ್. 3ನೇ ಪಾಯಿಂಟ್ ಮೀನಿಂಗ್ ನಲ್ಲಿ ಹೇಳಿದ್ದೆ, ದ ಬಿಸ್ನೆಸ್ ಈಸ್ ಕ್ಯಾರಿಡ್ ಬೈ. ನೀವು ಇದನ್ನ ನೀವು ಓದ್ಕೊಂಡು ಹೋದ್ರೂ ಸಹ, ನಾನು ಹೇಳ್ಕೊಡೋದಷ್ಟ ಓದ್ಕೊಂಡು ಹೋದ್ರೂ ಸಹ ನೀವು 98% ಅಥವಾ ಔಟ್ ಆಫ್ 4% ನೀವು ತೆಗೆಯೋದಕ್ಕೆ ಹೆಚ್ಚಿಗೆ ಆಗುತ್ತೆ. ನಾನು ನಿಮಗೆ ಎನ್ಯುವಲ್ ಬಂದಾಗೇನೆ ನಾನು ನಿಮಗೆ ಕ್ವಶನ್ ಬ್ಯಾಂಕ್ ಸೊಲ್ಯೂಷನ್ 1 ಮಾರ್ಕ್ to 12 ಮಾರ್ಕ್
ಹಾಗೆ ಇತ್ಯಾದಿ ಎಲ್ಲಾ ಮಾರ್ಕ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಎಲ್ಲಾ ಮಾರ್ಕ್ಗಳನ್ನು ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಕ್ಯಾರಿಡ್ ಆನ್ ಬೈ ಆಲ್ ಆರ್ ಬೇಡ, ಆರ್ ಬೇಡ, ಇಲ್ಲಿ ಆರ್ ಎನಿ ಆಫ್ ದೆಮ್ acting for all, any of them acting for all. ಓಕೆ, ಇಷ್ಟು ಸಾಕು. ಇನ್ನ 4th ಪಾಯಿಂಟ್ ನ ಡಿಸ್ಕಷನ್ ಮಾಡೋಣ. ಎಲ್ಲ ಒಂದು ಪಾರ್ಟ್ನರ್ನ ಒಂದು ಲಯಾಬಿಲಿಟಿ, ಒಂದು ಹೊಣೆಗಾರಿಕೆ ಎಷ್ಟಿರುತ್ತೆ ಅಂತ ನಾವು ಫಸ್ಟ್ ಇಯರ್ ನಲ್ಲಿ ಕಲ್ತಿದ್ವಿ. ಎಲ್ಲ ಒಂದು ಹೊಣೆಗಾರಿಕೆ ಅನ್ಲಿಮಿಟೆಡ್ ಇರುತ್ತೆ ಅಂತ ನಾವು ಕಲ್ತಿದ್ವಿ. ಲಿಮಿಟೆಡ್ ಇರೋದಿಲ್ಲ. ನಾವು ಟೈಪ್ಸ್ ಆಫ್ ಪಾರ್ಟ್ನರ್ನ ಕಲ್ತಿದ್ವಿ, ಅದ್ರೊಳಗೆ ನಾವು ಬರ್ಸಿರ್ತೇವೆ. ಬಿಸ್ನೆಸ್ ಸ್ಟಡಿನ ನಿಮಗೆ ಏನು ಗೊತ್ತಿಲ್ಲ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಈಗ ನನಗೆ ತಿಳಿಸಿದ್ರಿ ಅಂದ್ರೆ ನಾನು ಡೆಫಿನೆಟ್ಲಿ ಅದ್ರ ಮೇಲೂ ಸಹ ವಿಡಿಯೋನ ಮಾಡಾಕ್ತೀನಿ. ಯಾವಾಗ ಮಾಡಾಕ್ತೀನಿ ಅಂದ್ರೆ, ಈಗ ನಾನು ಮಿಡ್ ಟರ್ಮ್ ಸಿಲೆಬಸ್ನ ನಾನು ಒಂದು 15 ದಿನದಲ್ಲೇ ಮುಗಿಸ್ಬೇಕಾದ ಕಾರಣ ನಾನು ನಿಮ್ಗೆ ಒಟ್ಟು ಮಾಡಿ ಹಾಕ್ತೇನಂತೆ. ಓಕೆ, ಈಗ ಈ ಲೈನ್ ನ ಹೇಗೆ ಪ್ರೇ ಮಾಡೋಣ? ದ ಲಯಾಬಿಲಿಟಿ ಆಫ್ ಆಲ್ ದಿ ಪಾರ್ಟ್ನರ್, ಅಥವಾ ಆಲ್ ದಿ ಪಾರ್ಟ್ನರ್ ಅಂತೇಳಿ ಪಾರ್ಟ್ನರ್ಸ್ ಈಸ್ ಅನ್ಲಿಮಿಟೆಡ್. ಎಲ್ಲಾ ಒಂದು ಪಾರ್ಟ್ನರಿನ ಲಯಾಬಿಲಿಟಿ ಏನಾಗಿರುತ್ತೆ? ಆಲ್ ಪಾರ್ಟ್ನರ್ಸ್ ಆಫ್ ದಿ ದ ಲಯಾಬಿಲಿಟಿ ಆಫ್ ದಿ ಮಾಡ್ಕೊಳ್ಳಿ. ದ ಲಯಾಬಿಲಿಟಿ ಆಫ್ ದಿ ಪಾರ್ಟ್ನರ್ಸ್ ಈಸ್ ಅನ್ಲಿಮಿಟೆಡ್. ಎಲ್ಲ ಒಂದು ಪಾರ್ಟ್ನರ್ ಎಂದು ಇರುತ್ತೆ, ಬೇಕಂದ್ರೆ ಪಾರ್ಟ್ನರ್ಸ್ ಮಾಡ್ಕೊಂಡ್ರೆ ಮಾಡ್ಕೋಬಹುದು. ಓಕೆ, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಏನ್ ಹೇಳ್ಕೊಡ್ತೀನಿ ಅಂದ್ರೆ ಪಾರ್ಟ್ನರ್ಶಿಪ್ ಡೀಡ್ ಮತ್ತೆ ಪಾರ್ಟ್ನರ್ಶಿಪ್ ಡೀಡ್ ನಲ್ಲಿರುವಂತಹ ಕಂಟೆಂಟ್ಸ್ ಗಳನ್ನ ಹೇಳ್ಕೊಡ್ತೇನೆ. ಹಾಗೆ ಪಾರ್ಟ್ನರ್ಶಿಪ್ ಡೀಡ್ ಇಲ್ದೇನೆ ನಾವು ಹೇಗೆ ಒಂದು ಅಗ್ರಿಮೆಂಟ್ ನ ಮಾಡ್ಕೊಂಡಿರ್ತೇವೆ, ಯಾವ ತರ ಒಂದು ಲಯಾಬಿಲಿಟಿ ಮತ್ತೆ ಒಂದು ಪ್ರಾಫಿಟ್ ಅಥವಾ ಲಾಸ್ ನ ಹೇಗೆ ಹಂಚ್ಕೊಳ್ಳೋದು, ಪಾರ್ಟ್ನರ್ಗಳು ಬಿಸ್ನೆಸ್ ಮೇಲೆ ಒಂದು ಲೋನ್ ನ ಮಾಡಿದಾಗ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಗಳನ್ನ ಕೊಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಡೆಫಿನೆಟ್ಲಿ ನಾವು ಬಿಫೋರ್ ಮಿಡ್ ಟರ್ಮ್ ನಲ್ಲಿ ಈ ಒಂದು ಎಲ್ಲಾ ವಿಡಿಯೋಗಳನ್ನ ಮುಗಿಸೋಣಂತೆ. ಅಲ್ಲಿವರೆಗೂ ಸ್ಟಡೀಸ್ ವಿತ್ ನೀರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.